ಗೌರಿ ಗಣೇಶ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಕನಕಪುರ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಪೊಲೀಸ್ ಇಲಾಖೆಯ ಜೊತೆ ಸಹಕರಿಸುವಂತೆ ಡಿವೈಎಸ್ಪಿ ಕೆಪಿ ಗಿರಿ ಕರೆ ನೀಡಿದ್ದಾರೆ. ಕನಕಪುರ ನಗರಸಭೆಯಲ್ಲಿ ನಗರಸಭೆ ಸೇರಿದಂತೆ ತಾಲೂಕು ಆಡಳಿತದ ಜೊತೆಗೂಡಿ ನಡೆಸಿದ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗೌರಿ ಗಣೇಶನನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುವ ಸಂಘ ಸಂಸ್ಥೆಗಳ ಮುಂದಾಳುಗಳು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸರ್ಕಾರ ನಿಗದಿಪಡಿಸಿದ 5 ದಿನಗಳ ಕಾಲಾವಧಿಯಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ರಾತ್ರಿ 10 ಗಂಟೆಯ ಒಳಗೆ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡುವಂತೆ ಸೂಚನೆ ನೀಡಿದ್ದಾರೆ. ಮುಸಲ್ಮಾನ ಬಾಂಧವರು ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯ ಸಂದರ್ಭದ ವೇಳೆ ಶಬ್ದ ಮಾಲಿನ್ಯವನ್ನು ಉಂಟು ಮಾಡುವ ಡಿಜೆ ಸೌಂಡ್ ಸಿಸ್ಟಮ್ ಬಳಸಬಾರದು. ಹಾಗೆಯೇ ಬಂಟಿಂಗ್ಸ್ ಮತ್ತು ಪರ್ಪಲ್ ಕಟ್ಟುವ ಇರಾದೆ ಇದ್ದರೆ ಪೊಲೀಸ್ ಇಲಾಖೆಗೆ ತಿಳಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಆಯೋಜಕರು ತೆಗೆದುಕೊಳ್ಳುವಂತೆ ತಿಳಿಸಿದರು. ಎರಡೂ ಕೋಮಿನವರು ಎಂದಿನಂತೆ ಯಾವ ಮಾರ್ಗದಲ್ಲಿ ತಾವುಗಳು ಮೆರವಣಿಗೆಯನ್ನು ಮಾಡುತ್ತಿದ್ದರೋ ಅದೇ ಮಾರ್ಗದಲ್ಲಿ ಮೆರವಣಿಗೆ ಮಾಡುವುದಕ್ಕೆ ಯಾವುದೇ ಅಭ್ಯಂತರವಿಲ್ಲವೆಂದು ಹೇಳಿದರು. ಗೌರಿ ಗಣೇಶ ವಿಸರ್ಜನೆಯ ವೇಳೆ ಸಾಂಪ್ರದಾಯಿಕ ವಾದ್ಯಗಳನ್ನು ಬಳಸಲು ಅಭ್ಯಂತರವಿಲ್ಲ. ಶಬ್ದ ಮಾಲಿನ್ಯವನ್ನು ಉಂಟು ಮಾಡುವ ಡಿಜೆ ಸೌಂಡ್ ಸಿಸ್ಟಮ್ ಮೆರವಣಿಗೆಯ ಸಂದರ್ಭದಲ್ಲಿ ಬಳಸದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಆಚರಣೆ ಮಾಡುವ ಹಿಂದೂ ಮತ್ತು ಮುಸಲ್ಮಾನ ಬಾಂಧವರಿಗೆ ಡಿವೈಎಸ್ಪಿ ಗಿರಿಯವರು ಶುಭ ಕೋರಿದರು. ವಕೀಲರಾದ ರಾಮಚಂದ್ರರವರು ಮಾತನಾಡಿ, ಸರ್ಕಾರ ಗೌರಿ ಗಣೇಶನ ಪ್ರತಿಷ್ಠಾಪನೆಯ ದಿನದಿಂದ 5 ದಿನಗಳ ಕಾಲ ವಿಸರ್ಜನೆಗೆ ಅವಕಾಶ ನೀಡಿದೆ. ಈ ಸಮಯವನ್ನು 8 ದಿನಗಳ ಕಾಲ ವಿಸ್ತರಣೆಗೆ ಅವಕಾಶ ಮಾಡಿಕೊಡುವಂತೆ ನಾವು ಮನವಿ ಮಾಡಿದ್ದೇವೆ ಎಂದರು. ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಮಿಥುನ್ ಶಿಲ್ಪಿ, ಕೃಷ್ಣ ಲಮಾಣಿ, ಸಬ್ ಇನ್ಸ್ಪೆಕ್ಟರ್ಗಳಾದ ರವಿಕುಮಾರ್, ಉಷಾ ನಂದಿನಿ, ರತ್ನಮ್ಮ, ಗ್ರಾಮಾಂತರ ಠಾಣೆ ಹಾಗೂ ಸಾತನೂರು ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಭೈರಪ್ಪ, ಗ್ರೇಡ್ 2 ತಹಸೀಲ್ದಾರ್ ಶಿವಕುಮಾರ್, ನಗರಸಭಾ ಆಯುಕ್ತರಾದ MS ಮಹಾದೇವ್, ಗಣೇಶ ಪ್ರತಿಷ್ಠಾಪನಾ ಮಂಡಳಿಯ ಮುಖ್ಯಸ್ಥರುಗಳಾದ ಧನಂಜಯ, ದರ್ಶನ್, ಅರುಣ್, ಕೋಟೆ ವಿದ್ಯಾಗಣಪತಿ ಮಿತ್ರಮಂಡಳಿಯ ಸದಸ್ಯರುಗಳಾದ ಗೋಪಾಲ್, ನಂದಿನಿ, ಕುಶಾಲ್, ಮುಸಲ್ಮಾನ ಮುಖಂಡರುಗಳಾದ ಇಂತಿಯಾಜ್ ಶರೀಫ್, ಅಸ್ಲಂ ಪಾಷಾ, ಸಾದಿಕ್ ಸೇರಿದಂತೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ನೀವು ಯಾವುದೇ ಕಲ್ಚರಲ್ ಪ್ರೋಗ್ರಾಮ್ ಮಾಡಿದ್ರೆ ಮೊದಲೇ ನಮಗೆ ಇನ್ಸ್ಪೆಕ್ಟರ್ ತಿಳಿಸ್ಬೇಕು. ನಿಮಗೆ ಅಲ್ಲಿ ನಾವು ಅವಕಾಶ ಕೊಡ್ತೀವಿ. ಯಾವುದೋ ಆರ್ಕೆಸ್ಟ್ರಾ ಏನೇ ಮಾಡಿ ನಮ್ದೇನು ತೊಂದರೆ. ಮತ್ತೆ ಮೆರವಣಿಗೆ ದಿನ ನೀವು ಸಾಂಪ್ರದಾಯಿಕವಾಗಿ ಯಾವುದೇ ಸೌಂಡ್ ಸಿಸ್ಟಮ್ ಉಪಯೋಗಿಸಿ ನಮ್ಮದೇ ನಿಬಂಧನೆ ಇಲ್ಲ. ಆದರೆ ಡಿಜೆಗೆ ಒಂದು ಅವಕಾಶ ಇದೆ. ಇದನ್ನು ನಾವು ಕಟ್ಟುನಿಟ್ಟಾಗಿ ಹೇಳ್ತೀವಿ. ಸಾಂಪ್ರದಾಯಿಕವಾಗಿ ನೀವು ತಬಲ, ಕುಣಿತ ಏನೇನೋ ಇರ್ತವೆ, ಚೆಂಡೆಗಳಿಗೆ ಅವ್ರಿಗೆ ಯಾವಕ್ಕೂ ನಾವು ಯಾವುದೇ ನಿಬಂಧನೆಗಳನ್ನು ಹಾಕೋದು. ಏನು ಈ ರಣರಾಕ್ಷಸ ಥರ ಒಟ್ಟು 407 ಗಾಡಿಯಲ್ಲಿ ಭಾರಿ ದೊಡ್ಡ ಡಿಜೆ ಹಾಕ್ತಾರಲ್ಲ, ಆ ಡಿಜೆಯನ್ನು ಹೊರತುಪಡಿಸಿ ಉಳಿದ ಸೌಂಡ್ ಸಿಸ್ಟಮ್ಗಳಿಗೆ ನಾವು ಯಾವುದೇ ನಿಬಂಧನೆಗಳು ಹಾಕೋದಿಲ್ಲ. ಅದಕ್ಕೆ ನಾವು ನಿಮಗೆ ಅವಕಾಶವನ್ನು ಕೊಡ್ತೀವಿ. ಇಲ್ಲೇನಂತ ಸಮಸ್ಯೆ ಕನಕಪುರದಲ್ಲೇನಿಲ್ಲ. ಒಟ್ಟು ಏನಂದರೆ ನೀವೆಲ್ಲರೂ ಕೂಡ ಇಷ್ಟು ವರ್ಷ ಏನು ಶಾಂತಿಯುತವಾಗಿ ಗಣೇಶ ಹಬ್ಬವನ್ನು ಆಚರಿಸಿಕೊಂಡು ಹೋಗಿದೆ, ಅದೇ ರೀತಿ ಈ ವರ್ಷವೂ ಕೂಡ ಶಾಂತಿಯುತವಾಗಿ ಅತ್ಯಂತ ವಿಜೃಂಭಣೆಯಿಂದ ನೀವು ಗಣೇಶ ಮತ್ತು ಗೌರಿ ಹಬ್ಬವನ್ನು ಆಚರಿಸಿ ನಮ್ಮೊಂದಿಗೆ ನೀವು ಸಹಕಾರ ನೀಡಿ ಅಂತ ಹೇಳ್ತಾ ನಿಮಗೆ ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೊಡ್ತಾ ನಾನು ಮಾತು ಮುಗಿಸ್ತೀನಿ. ಏನು 5 ದಿವಸದ ಒಳಗಡೆನೆ ವಿಸರ್ಜನೆ ಮಾಡಬೇಕು ಅದು ಸ್ವಲ್ಪ ತೊಂದರೆ ಆಗ್ಬೋದು ಅನ್ನೋದ್ರ ಬಗ್ಗೆ ಎಲ್ಲರೂ ಪರವಾಗಿಲ್ಲ. ನೋಡೋಣ, ನಮ್ಮ ಮೇಲಾಧಿಕಾರಿ ಜೊತೆ ಮಾತಾಡೋದು. ಈ ಸದ್ಯ ಅವ್ರು ಏನು ಹೇಳಿದ್ರೆ ಅದನ್ನು ಕೇಳಿದ್ದೀವಿ. ನಾವು ಡಿಸ್ಕಸ್ ಮಾಡೋಣ. ಅದೇನು ತುಂಬ ಯಾವುದೋ 14 ಗಣಪತಿ ಎಲ್ಲವೂ ಸಾಧಾರಣ ಮುಂದಿನ 5 ದಿನ ಮುಗಿಯುವಂತ ನಿಮ್ಮ ನಾವು ಕೂಡ ಕೊಡ್ತೀವಿ. ಈದ್ ಮಿಲಾದ್ ಮೆರವಣಿಗೆ ಯಾವುದೇ ಕಾರಣಕ್ಕೂ ಡಿಜೆಗೆ ಅವಕಾಶ ಕೊಡೋಲ್ಲ. ಈಗ ಆಲ್ರೆಡಿ ನಾವು ಗಣೇಶರವರಿಗೂ ಕೂಡ ಹೇಳಿದ್ದೀವಿ, ಯಾವುದೇ ದೊಡ್ಡ ಪ್ರಮಾಣದ ಡಿಜೆಗಳಿಗೆ ಅವಕಾಶ ಇಲ್ಲ. ನೀವು ಸಾಂಪ್ರದಾಯಿಕವಾಗಿ ಏನು ನಿಮ್ಮದು ಅವಾಗ ಗೊತ್ತಲ್ಲ, ಇದ್ರ ಗಾಡಿ ಮೇಲೆ ಕೂರಿಸ್ತೀರಿ, ಅದೇನು ಇದು ಮಾಡ್ಕೊತೀರಿ, ಅದಕ್ಕೆಲ್ಲ ಬಂದಿಲ್ಲ ಮೈಕ್, ಅದಕ್ಕೆಲ್ಲ ನಾವು ಅವಕಾಶವನ್ನು ಕೊಡ್ತೀವಿ. ಪರ್ಮಿಷನ್ ಅಂತ ತಗೊಂಡ್ಬೇಕಾಗ್ತದೆ ಇನ್ಸ್ಪೆಕ್ಟರ್. ಯಾವುದೇ ಕಾರಣಕ್ಕೂ ದೊಡ್ಡ ಪ್ರಮಾಣದ ಡಿಜೆ ಅವಕಾಶ ಕೊಡೋದು.
ಮತ್ತು ಆಗಸ್ಟ್ ನೀವು ಯಾವ ಸಮಯಕ್ಕೆ ಪ್ರಾರಂಭ ಮಾಡ್ತೀವಿ, ಯಾವ ಸಮಯಕ್ಕೆ ಕ್ಲೋಸ್ ಮಾಡ್ತೀವಿ ಈಗ ಆಲ್ರೆಡಿ ಹೇಳಿದ್ವಿ. ಅರ್ಧ ಗಂಟೆ ಹೆಚ್ಚು ಕಡಿಮೆ ನಮಗೆ ನೋಡ್ಕೊಳ್ಳಿ. ಮತ್ತು ಎರಡನೇದು ಈದ್ ಮಿಲಾದ್ ಸಂದರ್ಭದಲ್ಲಿ ಸಾಧಾರಣ ನೀವು ಸ್ವಲ್ಪ ಈ ಬಂಟಿಂಗ್ಸು ಪರ್ಪರಿಯನ್ನು ಕಟ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಬಹುಶಃ ಕಟ್ತೀರಾ ಆ ರೀತಿ ಏನಾರ ಕಟ್ಟೋದೇನಿಲ್ಲ, ಆ ರೀತಿ ಏನಿಲ್ಲ. ಆ ಅವಕಾಶ ಆಗಿ ಏನಾರ ಇದ್ರೂ ಕೂಡ ಆದಷ್ಟು ಸೆನ್ಸಿಟಿವ್ ಆಗಿ ನೋಡ್ಬೇಕು. ಸುಮ್ಮನೆ ಯಾವುದಾದ್ರು ಸ್ಥಳದಲ್ಲಿ ಹುಡುಗರು ಎಲ್ಲೇನೋ ಕಟ್ಟೋದು ಅದಕ್ಕೆ ಗೊಂದಲಗಳಿಗೆ ಅವಕಾಶ ಕೊಡ್ತಾರೆ. ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಇರ್ತಾರೆ, ಅವ್ರ ಜೊತೆ ನೀವು ಸಹಕಾರ ನೀಡಿ. ನಿಮಗೂ ಕೂಡ ಮುಂಬರುವ ಈದ್ ಮಿಲಾದ್ ಹಬ್ಬದ ಶುಭಾಶಯಕ್ಕೋಸ್ಕರ ತಾವೆಲ್ಲರೂ ಕೂಡ ಶಾಂತಿಯುತವಾಗಿ ಮತ್ತು ವಿಜೃಂಭಣೆಯಿಂದ ನೀವು ಕೂಡ ಹಬ್ಬವನ್ನು ಆಚರಿಸಿ ಮತ್ತು ನಮ್ಮ ಇಲಾಖೆಯವರೊಂದಿಗೆ ಸಹಕರಿಸಿ ಅಂತ ಹೇಳ್ತಾ ನಿಮಗೂ ಕೂಡ ಒಂದು ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ನಮನಗಳನ್ನು ಸಮರ್ಪಣೆ ಮಾಡ್ತಾ ಮೊದಲಿಗೆ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಗಣೇಶ ಯಾರು ಪ್ರತಿಷ್ಠಾಪನೆ ಮಾಡ್ತಾರೆ ಅವರ ಆಯೋಜಕ ಮತ್ತು ಇದು ಒಂದು ಮುಸ್ಲಿಂ ಹಬ್ಬ ಏನಿದೆ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋದಕ್ಕೆ ಮುಸ್ಲಿಂ ಬಾಂಧವರನ್ನು ಕೂಡ ಕರೆಸಿದ್ರು. ಈ ವಿಚಾರವಾಗಿ ಚರ್ಚೆ ಮಾಡಲಾಗಿ ನಾವು ಎಲ್ಲರೂ ಕೂಡ ಅವರು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಅದಕ್ಕೆ ನಾವು ಕೂಡ ಸಹಕಾರ ಕೊಡ್ತೀವಿ ಅನ್ನೋ ಭಾವನೆಯಿಂದ ಹೇಳಿದ್ದೇವೆ. ಆದರೆ ಕೆಲವು ವಿಚಾರ ಏನಂತಂದರೆ ಮೆರವಣಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಇದನ್ನು ಮಾಡಿಕೊಡ್ಬೇಕು, ಯಾವುದೇ ಅಹಿತಕರವಾದ ಘಟನೆಗಳನ್ನು ಆಗದೇ ಇರೋದ ರೀತಿ ನಾವು ಕೂಡ ಎಚ್ಚರ ವಹಿಸ್ತೀವಿ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದೇವೆ. ಆದರೆ ಪ್ರತಿಷ್ಠಾಪನೆ ಬಗ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತಲೂ ಕೂಡ ಕೇಳ್ಕೊಂಡಿದ್ದೇವೆ. ವಿಸರ್ಜನೆ ವೇಳ್ತಕ್ಕಂಥದ್ದು ಮೆರವಣಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಆಯಿತು ಚರ್ಚೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆಯವರು ಮತ್ತು ಇತರೆ ಇಲಾಖೆಯವರಿಗೂ ಕೂಡ ಈ ಒಂದು ಹಬ್ಬದಲ್ಲಿ ಅವರ ಸಹಕಾರನೂ ಕೂಡ ನಾವು ಕೊಡ್ತೀವಿ, ನೀವು ಕೊಡಿ ಅಂತ ಕೇಳಿರೋದ್ರಿಂದ ನಾವು ಕೂಡ ಅದಕ್ಕೆ ಸಹಕಾರಿಯಾಗಿ ನಿಲ್ತೇವೆ ಅನ್ನೋ ವಿಚಾರನ ಹೇಳಿದ್ದೇವೆ. ಯಾವುದೇ ಅಹಿತಕರ ಘಟನೆಗಳಿಗೆ ಆಗದೇ ಇರೋ ರೀತಿ ನಾವು ಕೂಡ ಎಚ್ಚರ ವಹಿಸ್ತೀವಿ ಅನ್ನೋ ವಿಚಾರನೂ ಕೂಡ ತಿಳಿಸಿದ್ದೇವೆ. ಎಲ್ರಿಗೂ ಒಳ್ಳೆಯದು. ಅದು ಎಷ್ಟು ದಿನ ಮಾಡಬೇಕಂತ ಸರ್? ಈಗ ಅವರು 5 ದಿವಸದ ಒಳಗಡೆ ಪ್ರತಿಷ್ಠಾಪನೆ ಮಾಡಿದ 5 ದಿವಸದಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಅದನ್ನು ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಕೇಳಿದ್ದೀವಿ. ಅದ್ರ ಬಗ್ಗೆ ಇದು SP ಸಾಹೇಬ್ರ ಹತ್ರ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರು ಏನು ಹೇಳ್ತಾರೋ ಆ ರೀತಿ ನಡ್ಕೊಳ್ಳೋದಕ್ಕೆ ನಾವು ಬದ್ಧರಾಗಿದ್ದೀವಿ.